ಬಂಧುಗಳೇ, ಕೇರಳದ ಕಣ್ಣೂರು ಜಿಲ್ಲೆಯ ಪಶ್ಚಿಮ ಘಟ್ಟದ ದಟ್ಟಾರಣ್ಯದಲ್ಲಿರುವ ಕೊಟ್ಟಿಯೂರು ದೇವಸ್ಥಾನವು ಅತ್ಯಂತ ಪ್ರಸಿದ್ಧ ಮತ್ತು ಪುರಾತನವಾದ ಶಿವನ ದೇವಾಲಯವಾಗಿದೆ. ದಕ್ಷ ಯಾಗ ನಡೆದ ಪವಿತ್ರ ಸ್ಥಳವೆಂದು ನಂಬಲಾಗಿರುವ ಈ ದೇವಾಲಯವು ತನ್ನ ವಿಶಿಷ್ಟ ಆಚರಣೆಗಳು ಮತ್ತು ಪ್ರಕೃತಿಯ ಮಡಿಲಿನಲ್ಲಿರುವ ರಹಸ್ಯಗಳಿಗೆ ಹೆಸರುವಾಸಿಯಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಸತಿದೇವಿಯು ತನ್ನ ಪ್ರಾಣ ತ್ಯಾಗ ಮಾಡಿದ ಮತ್ತು ಶಿವನ ಕೋಪದಿಂದ ವೀರಭದ್ರನು ಜನಿಸಿ ದಕ್ಷನ ಯಜ್ಞವನ್ನು ಧ್ವಂಸಗೊಳಿಸಿದ ಸ್ಥಳವೇ ಕೊಟ್ಟಿಯೂರು ಎಂದು ನಂಬಲಾಗಿದೆ. ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಸುವುದಕ್ಕಿಂತ ಮುಂಚೆ ನಾನು ಕೊಟ್ಟಿಯೂರಿಗೆ ಹೇಗೆ ಬರಬೇಕು ಅನ್ನೋದು ತಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಬೆಂಗಳೂರಿಂದ ಮತ್ತು ಮೈಸೂರಿಂದ ಹೇಗೆ ಬರಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಬೆಂಗಳೂರಿಂದ ಹೊರಟಿದ್ದು, ಬೆಂಗಳೂರಿಂದ ಬೆಳಗ್ಗೆ 6 ಗಂಟೆಗೆ ಹೊರಟ್ವಿ. ನಾವು 6 ಗಂಟೆಗೆ ಹೊರಟಿದ್ದು ಅಂದರೆ ವಯಾ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದುಬಿಟ್ಟು ಬಂಡೀಪುರ ಅರಣ್ಯದೊಳಗೆ ಬಂದ್ವಿ. ನಾವು ವಯಾ ಬಂಡೀಪುರದ ಮೇಲಿಂದ ನಾವು ಸುಲ್ತಾನ್ ಬತ್ತೇರಿಗೆ ಬಂದ್ವಿ. ಕೇರಳದ ಸುಲ್ತಾನ್ ಬತ್ತೇರಿಗೆ ಬಂದುಬಿಟ್ಟು ಸುಲ್ತಾನ್ ಬತ್ತೇರಿಯಿಂದ ನಾವು ಕೊಟ್ಟಿಯೂರು ಅಂತೇಳಿ ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡ್ವಿ. ಸುಲ್ತಾನ್ ಬತ್ತೇರಿಯಿಂದ ನಾವು ಕೊಟ್ಟಿಯೂರಿಗೆ ನಾವು ಮ್ಯಾಪ್ ಹಾಕ್ಕೊಂಡು ರೀಚ್ ಆದ್ವಿ. 300 ಕಿಲೋಮೀಟರ್ ಅಂತಾರೆ, ಸಾಮಾನ್ಯವಾಗಿ 320 330 ಕಿಲೋಮೀಟರ್ ಆಗುತ್ತೆ. ನೀವು ಬಂಡೀಪುರದಲ್ಲಿ ಬಂದರೆ ದಟ್ಟ ಅರಣ್ಯದಲ್ಲಿ ಬರ್ಬೋದು. ನಿಮಗೆ ಜಿಂಕೆಗಳು ಕಾಣಿಸುತ್ತೆ, ನವಿಲುಗಳು ಕಾಣಿಸುತ್ತೆ. ನಿಮಗೆ ಅದೃಷ್ಟ ಆಯ್ತು ಅಂದರೆ ಆನೆಗಳು ಕೂಡ ಕಾಣಿಸುತ್ತೆ. ನಾವು ಅರಣ್ಯದ ಮೂಲಕನೇ ಬಂದ್ವಿ. ಒಟ್ಟು ಬೆಂಗಳೂರಿಂದ ಮೈಸೂರಿಂದ ಈ ರೀತಿಯಾಗಿ ನೀವು ಬರ್ಬೋದು. ಇನ್ನೂ 2-3 ರೂಟ್ ಇದೆ, ಬಟ್ ಈ ರೂಟಲ್ಲಿ ನಿಮಗೆ ರೋಡೆಲ್ಲ ಚೆನ್ನಾಗಿರುತ್ತೆ, ಆರಾಮಾಗಿ ಬರ್ಬೋದು. ಮತ್ತು ನಿಮಗೆ ಕೇರಳಗೆ ಬಂಡೀಪುರದಲ್ಲಿ ಫಾರೆಸ್ಟ್ ಎಲ್ಲ ಕೇರಳಕ್ಕೆ ಎಂಟ್ರಿ ಆದ ತಕ್ಷಣ ನಿಮಗೆ ಅಲ್ಲಿ ಭಾಳ ಚೆನ್ನಾಗಿದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ರೀನರೀಸ್ ಇದೆ ಅಂತೇಳಿ. ಸುಂದರವಾಗಿದೆ. ರೋಡ್ ಅಂತೂ ಎಲ್ಲೂ ತೊಂದರೆ ಇಲ್ಲ. ಈ ರೋಡ್ ಏನಪ್ಪ ಅಂತಂದರೆ ಬೆಂಗಳೂರಿಂದ ನೀವು ಮೈಸೂರಿಂದ ವಯಾ ಬಂಡೀಪುರ ಅರಣ್ಯ ಇದೆಯಲ್ಲ, ಬಂಡೀಪುರ ಫಾರೆಸ್ಟು, ಅದ್ರ ಮೂಲಕ ಸುಲ್ತಾನ್ ಬತ್ತೇರಿಯಿಂದ ನೀವು ಮಾನತ್ವಾಡಿ ಅಂತ ಬರುತ್ತೆ, ಅಲ್ಲಿ ಬಿಡಿ. ನೀವು ಸುಲ್ತಾನ್ ಬತ್ತೇರಿಯಿಂದ ಕೊಟ್ಟಿಯೂರಿಗೆ ಹಾಕ್ಕೊಬಿಡಿ. ಕೊಟ್ಟಿಯೂರಿಗೆ ಹಾಕ್ಕೊಂಡ್ರೆ ನೇರವಾಗಿ ನೀವು ಕೊಟ್ಟಿಯೂರಿಗೆ ಬರ್ತೀರಾ. ನಾವು ಬೆಳಿಗ್ಗೆ ಬಿಟ್ಟಿದ್ದು 6ರಿಂದ 6:30 ಬಿಟ್ವಿ. ನಾವು ಇಲ್ಲಿಗೆ ನಾವು ರೀಚ್ ಆದಾಗ ನಮಗೆ 3 ಗಂಟೆ ಆಗಿತ್ತು ಮಧ್ಯಾಹ್ನ. ನಾವು ಎಲ್ಲೂ ನಿಲ್ಲಿಸ್ಲಿಲ್ಲ, ಅಂದರೆ ನಾವು ಓನ್ ಗಾಡಿಯಲ್ಲಿ ಹೋಗಿದ್ದು. ಬಟ್ ಕೆಲವು ಕಡೆ ಟೀಗೆ ಮಾತ್ರ ಕುಡಿಯೋದಕ್ಕೆ ಒಂದು 10-15 ನಿಮಿಷ ವೇಸ್ಟ್ ಮಾಡಿರ್ಬೋದು ಅಷ್ಟೇ. ನಂತರ ನಾವು ಮಳೆ ಕೂಡ ಬರ್ತಾ ಇತ್ತಲ್ಲಿ. ವಾತಾವರಣ ಎಲ್ಲ ಬೆಳಗಿನ ಜಾವ 6 ಗಂಟೆ 5:30 6 ಗಂಟೆಗೆ ಇದ್ದಂಗಿತ್ತು. ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಕೊಟ್ಟಿಯೂರಿಗೆ ರೀಚ್ ಆದಾಗ. ಅಲ್ಲಿ ನಿಮಗೇನಪ್ಪ ಅಂತಂದರೆ ಕೊಟ್ಟಿಯೂರಲ್ಲೂ ಫ್ರೀ ಪಾರ್ಕಿಂಗ್ ಕೂಡ ಇದೆ. ಅಂದರೆ ಫ್ರೀ ಅಂದರೆ ಕಡಿಮೆಗೆ ತಗೊಳ್ತಾರೆ ಪಾರ್ಕಿಂಗು, ಅವು ದೇವಸ್ಥಾನ ವತಿಯಿಂದನೇ ಇದೆ. ಬಟ್ ಪ್ರೈವೇಟ್ ಪಾರ್ಕಿಂಗ್ಗಳು ಇರುತ್ತೆ. ಅಂದರೆ ಅಲ್ಲಿರೋ ಅಂಥ ಮನೆಗಳು 30 ಗಾಡಿ 50 ಗಾಡಿ 60 ಗಾಡಿ ಈ ರೀತಿ ನಿಲ್ಲೋ ಹಾಗೆ ಪ್ರೈವೇಟ್ ಪಾರ್ಕಿಂಗ್ ಇರುತ್ತೆ. ನಾನು ಹೇಳೋದೇನಪ್ಪ ಅಂತಂದರೆ ಅಲ್ಲಿ ನಿಮಗೇನಾದರೂ ಪಾರ್ಕಿಂಗ್ ಭಾಳ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿತ್ತು ಅಂತಂದರೆ ನೀವು ಪ್ರೈವೇಟ್ ಪಾರ್ಕಿಂಗ್ ಮಾಡ್ಕೊಂಬಿಡಿ. ಒಂದು ಕೇವಲ 100 ರೂಪೀಸ್ ತಗೊಳ್ತಾರೆ, ಈಸಿ ಆಗುತ್ತೆ. ನಾವು ಕೂಡ ಅಷ್ಟೇ ಒಂದು ಪ್ರೈವೇಟ್ ಪಾರ್ಕಿಂಗ್ ತೊಗೊಂಡ್ವಿ. ನಾವು ಪ್ರೈವೇಟ್ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಮೇನ್ ಏನು ಕೊಟ್ಟಿಯೂರು ಪಾರ್ಕಿಂಗ್ ಏನಿದೆ, ದೇವಸ್ಥಾನ ವತಿಯಿಂದಿರುವ ಪಾರ್ಕಿಂಗಲ್ಲಿ ನಾವು ಗಾಡಿಯನ್ನು ನಿಲ್ಲಿಸಲಿಲ್ಲ. ಹಾಗಾಗಿ ಯಾಕಂದರೆ ಇದನ್ನ ಸಿಕ್ಕಾಪಟ್ಟೆ ಲೇಟ್ ಆಗ್ತಿತ್ತು, ಕ್ಯೂ ಇತ್ತು, ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, 1 ಬೈ 1 ಗಾಡಿ ಹೋಗ್ತಾ ಇತ್ತು. ಹಾಗಾಗಿ ನಾವು ಪ್ರೈವೇಟ್ ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟು 100 ರೂಪೀಸ್ ಇತ್ತಷ್ಟೇ. ಅಲ್ಲಿಂದ ನಾವು ದೇವಸ್ಥಾನದ ದರ್ಶನಕ್ಕೆ ಹೊರಟ್ವಿ. ಅಂದರೆ ದೇವಸ್ಥಾನದ ವತಿಯಿಂದಿರುವ ಪಾರ್ಕಿಂಗಲ್ಲಿ ರಶ್ ಇರಲಿಲ್ಲ, ಬಟ್ ಪಾರ್ಕಿಂಗಿಗೆ ರೀಚ್ ಆಗೋದಕ್ಕೆ ಕಷ್ಟ ಆಗ್ತಿತ್ತು. ಆ ರೀತಿ ಸಿಂಗಲ್ ರೋಡು, 2 ಸೈಡು ವೆಹಿಕಲ್ ಹೋಗಬೇಕು. ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರೋರು ಮತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋರು ಏನಿದೆ ವೆಹಿಕಲಲ್ಲಿ ಹೋಗ್ತಾ ಇದ್ದಾರಲ್ಲ, ಆ ವೆಹಿಕಲ್ಗಳೇ ಸಿಕ್ಕಾಪಟ್ಟೆ ಟ್ರಾಫಿಕ್, ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್. 1 ಕಿಲೋಮೀಟ್ರು 1.5-2 ಕಿಲೋಮೀಟ್ರ್ವರೆಗೂ ಕೂಡ ಈ ರೀತಿಯಾಗಿ ಟ್ರಾಫಿಕ್ ಇರುತ್ತೆ. ಹಾಗಾಗಿ ನಾನು ಹೇಳಿದ್ದು, ನೀವೊಂದು ಸ್ವಲ್ಪ ದೂರ ಬಂದುಬಿಟ್ಟು ಅಲ್ಲಿ ಯಾವ್ದಾದ್ರು ನಿಮಗೆ ಪ್ರೈವೇಟ್ ಪಾರ್ಕಿಂಗ್ ಸಿಕ್ಕರೆ ನಿಲ್ಲಿಸ್ಬಿಟ್ಟು ನೀವು ನಡ್ಕೊಂಬರೋದು ಭಾಳ ವಾಸಿ ಅನಿಸುತ್ತೆ. ಇಲ್ಲ ಅಂತಂದರೆ ಕಾರಲ್ಲಿ ಕೂತ್ಕೊಂಡ್ರೆ ನೀವು ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸೋ ಅಷ್ಟೊತ್ತಿಗೆ ಒಂದು 2 ಅವರ್ಸ್ ಅಂತೂ ಆಗುತ್ತೆ. ಅಕ್ಕರೆ ಕೊಟ್ಟೂರಿಗೆ ನಾವು ಎಂಟ್ರಿ ಆದಾಗ ಎಷ್ಟು ರಶ್ ಇತ್ತು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. 2 ಕಡೆಯಿಂದ ಬಿಡ್ತಾ ಇದ್ರು, ಬಟ್ ಅಷ್ಟು ಕ್ಯೂ ಇತ್ತು, ಭಾಳ ಕ್ಯೂ ಇತ್ತು. ನಾನು ನಿಮಗೆ ಎಷ್ಟು ರಶ್ ಇತ್ತು ಅನ್ನೋದು ಕೂಡ ನಾನು ತೋರಿಸ್ತೀನಿ. ಮತ್ತೆ ಹೇಳಬೇಕಪ್ಪ ಅಂತಂದರೆ, ಇಲ್ಲಿ ಬರುವಂಥ ಭಕ್ತಾದಿಗಳು ಮೆಜಾರಿಟಿಯಾಗಿ ಕರ್ನಾಟಕದವರೇ ಆಗಿರ್ತಾರೆ. 90% 80-90% ಕರ್ನಾಟಕದವರೇ ಆಗಿರ್ತಾರೆ. ಅಲ್ಲಿ ಕೇರಳದವರು ಒಂದು 20% ಇರ್ಬೋದು. ಅಂದರೆ 80-90% ಕರ್ನಾಟಕದವರೇ ಆಗಿರ್ತಾರೆ. ಸಾಕಷ್ಟು ಗಾಡಿಗಳು ನೀವು ಪಾರ್ಕಿಂಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ರಿಜಿಸ್ಟ್ರೇಷನು KA ಅಂತ ಇರುತ್ತೆ.
ಮತ್ತೆ ಇಲ್ಲಿ ನೀವು ಬಂದಾಗ ನೋಡಿದ್ರು ಎಷ್ಟು ರಶ್ ಇದೆ ಅಂತೇಳಿ. ಇಲ್ಲಿ ಎರಡು ಕಡೆ ಬಿಡ್ತಾರೆ, ಎರಡು ಕಡೆ ದಾರಿ ಇದೆ. ಆ ಕಡೆಯಿಂದನೂ ಒಂದು ಕ್ಯೂ ಇರುತ್ತೆ, ಮತ್ತೆ ಈ ಕಡೆಯಿಂದನೂ ಕ್ಯೂ ಇರುತ್ತೆ ಆಪೋಸಿಟ್ ಸೈಡ್ ಅಲ್ಲಿ. ಎರಡು ಕಡೆಯಿಂದನೂ ಬರ್ಬೋದು. ಎರಡು ಕಡೆಯಿಂದ ಬಂದು ಮಧ್ಯ ನೀವಲ್ಲಿ ಏನ್ ನೀರ್ ನೋಡ್ತಾ ಇದ್ರೋ ಕೆಳಗಡೆ, ಅಲ್ಲಿ ಇಳಿದ ತಕ್ಷಣ ನೀವು ಅಲ್ಲಿ ಒಟ್ಟಿಗೆ ಸೇರ್ತಾರೆ. ಒಟ್ಟಿಗೆ ಸೇರಿದಾಗ ಅಲ್ಲಿ ದಾರ ಕಟ್ಟಿರ್ತಾರೆ. ದಾರ ಇಷ್ಟಿಷ್ಟೇ ಜನಕ್ಕೆ ಬಿಡ್ತಾ ಇರ್ತಾರೆ. ಅಂದ್ರೆ ಒಂದು 100 ಜನ 200 ಜನಕ್ಕೆ ಬಿಡ್ತಾ ಇರ್ತಾರೆ. ಈ ರೀತಿಯಾಗಿ ಬಿಡ್ಬೇಕಾದ್ರೆ ಸ್ವಲ್ಪ ಗೊಂದಲಗಳಾಗುತ್ತೆ. ನೀವು ಸಾಕಷ್ಟು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಕರ್ನಾಟಕದವ್ರನ್ನ ಸರಿಯಾಗಿ ನಡೆಸ್ಕೋತಿಲ್ಲ, ಇದು ಮಾಡ್ತಿಲ್ಲ, ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಬಟ್ ನಮ್ಮವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಕ್ಯೂಗಳಲ್ಲಿ ಬರೋದಿಲ್ಲ, ಕೆಳಗಡೆ ಮೆಟ್ಲಿರುತ್ತೆ, ಅಲ್ಲಿಂದ ದಾರ ಎತ್ತದಾಗ ಓಡೋಗಿ ಸೇರ್ಕೊಂಡ್ಬಿಡ್ತಾರೆ. ಸೇರ್ಕೊಂಡಾಗ ಏನಾಗುತ್ತೆ ಅಂದ್ರೆ ಇವ್ರು ಅಬ್ಸರ್ವ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ. ಅವ್ರು ಮಾಡೋ ಉದ್ದೇಶ ಏನಂತಂದ್ರೆ ಕ್ಯೂ ಅಲ್ಲಿ ಇವಾಗ 1 ಗಂಟೆ 2 ಗಂಟೆ ಕ್ಯೂ ಅಲ್ಲಿ ನಿಂತಿರ್ತಾರೆ. ಅವ್ರು ಅಷ್ಟೊತ್ತಿಂದ ನಿಂತಿರ್ತಾರೆ, ಇವ್ರು ಬಂದ್ಬಿಟ್ಟು ಮಧ್ಯೆ ಸೇರ್ಕೊಂಡ್ಬಿಟ್ರೆ ಏನ್ ಮಾಡೋದು? ಹಾಗಾಗಿ ಅವರಲ್ಲಿ ಬಹಳ ಡಿಸಿಪ್ಲಿನ್ ಇದೆ, ಸ್ಟ್ರಿಕ್ಟ್ ಆಗಿದೆ. ಅವರು ಏನ್ ಮಾಡ್ತಾರೆ, ಅವ್ರು ನೀವು ಸೇರ್ಕೊಂಡವ್ರನ್ನೆಲ್ಲ ಹೊರ ಹಾಕ್ತಾರೆ. ಈ ರೀತಿಯಾಗಿ ಮೊನ್ನೆ ಒಂದು ಘಟನೆ ನಡೆದಿದೆ, ಒಂದೆರಡು ಘಟನೆ. ಅದನ್ನ ತಪ್ಪಾಗಿ ತಿಳಿಯಲಾಗಿದೆ. ಆ ರೀತಿಯಾದ ಏನೋ ತಪ್ಪಾಗಿಲ್ಲ. ಅಂದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿ ನಾವು ಏನ್ ಕ್ಯೂ ನೋಡ್ತಾ ಇದ್ರೋ ಇದೊಂದು ಕ್ಯೂ ಇದೆ, ಈ ಕಡೆಯಿಂದ ಒಂದು ಕ್ಯೂ ಇರುತ್ತೆ, ಬಹಳಷ್ಟು ದೂರ ಕ್ಯೂ ಇರುತ್ತೆ, ಒಂದು 500 ಮೀಟರ್ ವರೆಗೂ ಕ್ಯೂ ಇರುತ್ತೆ. ಈ ಕಡೆ ಇನ್ನೊಂದು ಆಪೋಸಿಟ್ ಸೈಡ್ ಒಂದು ಕ್ಯೂ ಇರುತ್ತೆ, ಅದು ಒಂದು 500 ಮೀಟರ್ ಕ್ಯೂ ಇರುತ್ತೆ. ಎರಡು ಬಂದು ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದೀರಲ್ಲ, ಇಲ್ಲಿ ಮೆಟ್ಲು ಕೆಳಗಡೆ ಇಲ್ಲಿ ಇಳಿತಾ ಇದಾರಲ್ಲ, ಇಲ್ಲಿ ಒಬ್ಬ ದಾರ ಹಾಕಿರ್ತಾರೆ, ದಾರ ಕಟ್ಟಿರ್ತಾರೆ, ಇಷ್ಟಿಷ್ಟೇ ಜನಕ್ಕೆ ಬಿಡ್ತಾ ಇರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವರು ಆ ಕೆಳಗಡೆಯಿಂದ ನೀರಿಂದ ಈ ಕಡೆ ಸೈಡಿಂದ ಬಂದ್ಬಿಟ್ಟು ದಾರ ತೆಗೆದಾಗ ಓಡೋಗಿ ಸೇರ್ಕೊಳಕ್ ಹೋಗ್ತಾರೆ. ಆಗ ಏನಾಗುತ್ತೆ, ಇವ್ರು ಅಲ್ಲಿ ನೋಡ್ಕೊಂತಾರೆ ಅಂತ ಏನು ಸೆಕ್ಯೂರಿಟಿ ಅಂದ್ರೆ ದೇವಸ್ಥಾನದ ಪರವಾಗಿರುವಂತವ್ರು ಬಂದ್ಬಿಟ್ಟು ಅವ್ರನ್ನ ತಡೀತಾರೆ, ಮತ್ತೆ ಹೊರಗಾಕ್ತಾರೆ. ಹೀಗಾಗಿ ಈ ರೀತಿಯಾಗಿ ಮೊನ್ನೆ ಎಲ್ಲ ಅವಾಂತರಗಳಾಯ್ತು. ಬಟ್ ಆ ರೀತಿಯಾಗಿ ಏನಿಲ್ಲ, ನೀವು ಕ್ಯೂ ಅಲ್ಲಿ ಬಂದ್ರೆ ಆರಾಮಾಗಿ ಹೋಗ್ಬೋದು. ಈ ರೀತಿಯಾಗಿ ಬರೋರಿಗೆ ಆ ರೀತಿ ತೊಂದರೆ ಆಗಿದೆ. ಆ ರೀತಿಯಾಗಿ ಸೋಷಿಯಲ್ ಮೀಡಿಯಾದೆಲ್ಲ ಈ ರೀತಿ ಕರ್ನಾಟಕದವ್ರನ್ನ ಸರಿಯಾಗಿ ನೋಡ್ಕೊಂತಿಲ್ಲ, ಸರಿಯಾಗಿ ಇದು ಮಾಡ್ತಿಲ್ಲ ಅಂತೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವಿಡಿಯೋಗಳು ಬಂತು, ನೀವು ನೋಡಿರ್ತೀರ. ಆ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರೋದನ್ನ ನಂಬಕ್ ಹೋಗ್ಬೇಡಿ, ನೀವು ಬಂದು ದರ್ಶನವನ್ನು ಪಡಿಬಹುದು. ಇಲ್ಲಿ ನೋಡ್ತಾ ಇದಿರಲ್ಲ, ದಕ್ಷ ಯಾಗ ನಡೆದ ಜಾಗ ಅಲ್ಲಿ ಮಧ್ಯ ಇದೆ, ಅಲ್ಲಿ ಏನ್ ಚಪ್ರ ಹಾಕಿದ್ರು ಅಲ್ಲಿ ಮಧ್ಯ ಇದೆ. ಅಲ್ಲಿ ಯಾಗ ಕುಂಡಲ ಕೂಡ ಇದೆ, ಅಲ್ಲಿ ಶಿವಲಿಂಗ ಇದೆ. ಅಲ್ಲಿಗೆ ಹೋಗೋದಕ್ಕೆ ನಾವು ಎಲ್ಲರನ್ನೂ ಈ ರೀತಿಯಾಗಿ ಎರಡು ಕಡೆ ದಾರಿಯಿಂದ ಬಿಡ್ತಾ ಇರೋದು. ಕೆಲವರು ಮಿಸ್ಯೂಸ್ ಮಾಡಿಬಿಟ್ಟು ಏನ್ ನೋಡ್ಕೊಳ್ತಾ ಇದಾರೋ ಭಕ್ತಾದಿಗಳು, ಕೇರಳದ ದೇವಸ್ಥಾನದ ಭಕ್ತಾದಿಗಳ ಮೇಲೆ ಆರೋಪ ಹೊರಿಸಿದ್ದಾರೆ. ಈ ರೀತಿಯಾದ ಸುಳ್ಳು ಸುದ್ದಿಗಳನ್ನ ನೀವು ನಂಬೇಡಿ, ನಿಮಗೆ ದರ್ಶನ ಆಗುತ್ತೆ. ಇನ್ನೊಂದು ರೀತಿ ಹೇಳ್ಬೇಕು ಅಂತಂದ್ರೆ ನಿಮಗೆ ಸ್ಪೆಷಲ್ ದರ್ಶನ ಕೂಡ ಇರುತ್ತೆ. ಏನಪ್ಪಾ ಅಂದ್ರೆ ಒಬ್ಬರಿಗೆ 1,000 ಕೊಡಬೇಕು, ಅದು ಸ್ಪೆಷಲ್ ದರ್ಶನ ಅಂತ ಹೇಳೋದಿಲ್ಲ. ಅನ್ನ ಪ್ರಸಾದ, ಏನ್ ಅನ್ನ ಪ್ರಸಾದ ಇರುತ್ತೋ ಅಲ್ಲಿ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡ್ತಾರೋ ಅದಕ್ಕೆ ಅದನ್ನ ಹಾಕ್ತಾರೆ, ಆ ದುಡ್ಡನ್ನ ಸೇರಿಸ್ತಾರೆ. ಹಾಗಾಗಿ ಒಬ್ಬೊಬ್ಬ ವ್ಯಕ್ತಿ 1000ಗೆ ಅವರಿಗೆ ಎಂಟ್ರಿ ಡೈರೆಕ್ಟ್ ಆಗಿ ಕೊಡ್ತಾರೆ. ನೀವು ಆ ರೀತಿಯಾಗಿರುತ್ತೆ. ನೀವು ಬಂದಾಗಲ್ಲಿ ವಿಚಾರಿಸಿದ್ರೆ ನೀವು ಸ್ಪೆಷಲ್ ಎಂಟ್ರಿ ಅಂತ ಕೇಳ್ಬೋದು, ಅಥವಾ ಅನ್ನ ಪ್ರಸಾದಕ್ಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅವರಿಗೆ ಒಬ್ರಿಗೆ 1,000 ಕಟ್ಟಬೇಕು. ಒಬ್ರಿಗೆ 1,000 ಕೊಟ್ಟು ರಶೀದಿ ತಗೊಂಡ್ರಿ ಅಂತಂದ್ರೆ ನಿಮಗೆ ಏನಿಲ್ಲ ಅಂದ್ರೆ ಒಂದು 10 to 15 ಮಿನಿಟ್ಸ್ ಅಲ್ಲಿ ನಿಮಗೆ ದರ್ಶನ ಆಗುತ್ತೆ. ದರ್ಶನ ಮಾಡ್ಕೊಂಡು ನೀವು ಬರ್ಬೋದು. ನೀವು ಅನ್ನ ಪ್ರಸಾದಕ್ಕೆ ನೀವು ಏನು ಕೊಡೋದಿಲ್ಲ, ಸ್ಪೆಷಲ್ ಚೀಟಿ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಕ್ಯೂ ನಿಂತ್ಕೊಂಡು ಬರಬೇಕಾಗುತ್ತೆ. ನಾವಿದ್ದಾಗ ಅಷ್ಟೇ ಮಳೆ ಬಂತು, ಹಾಗಾಗಿ ನೀವು ಛತ್ರಿ ಅಂತ ತಗೊಂಡೋಗೋದು ಒಳ್ಳೇದು. ಛತ್ರಿ ಇದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಮಳೆ ಬರ್ತಾ ಇರುತ್ತೆ ನಿಲ್ತಾ ಇರುತ್ತೆ, ಈ ರೀತಿಯಾಗಿ ಆಗ್ತಾ ಇರುತ್ತೆ. ಹಾಗಾಗಿ ಛತ್ರಿ ಇಟ್ಕೊಂಡು ಹೋಗೋದು ಬಹಳ ಒಳ್ಳೇದು. ಈಗ ನಾನು ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನದ ಟೈಮಿಂಗ್ಸ್ ಹೇಳ್ತಾ ಇದ್ದೀನಿ. ಅಂದ್ರೆ ಇದು ಈ 2026ಕ್ಕೆ ಅಂತಂದ್ರೆ 23/5/2026ಕ್ಕೆ ಇದು ಓಪನ್ ಆಯ್ತು. ಅಂದ್ರೆ ವೈಶಾಖ ಮಾಸದಲ್ಲಿ ಓಪನ್ ಆಗುತ್ತೆ. ಅದೇ ರೀತಿಯಾಗಿ ಜೂನ್ 24/6/2026ಕ್ಕೆ ಕ್ಲೋಸ್ ಮಾಡ್ತಾರೆ ದೇವಸ್ಥಾನ. ಕೇವಲ 28 ದಿನಗಳು ಮಾತ್ರ ಇರುತ್ತೆ. ವೈಶಾಖ ಮಹೋತ್ಸವ ಅಂತಾನೆ ಕರೆದಿದ್ದಕ್ಕೆ. ವೈಶಾಖ ಮಾಸದಲ್ಲಿ ಮಾತ್ರ ಇದನ್ನ ದೇವಸ್ಥಾನ ಅಕ್ಕರೆ ಕೊಟ್ಟೂರು ದರ್ಶನ ಸಿಗೋದು. ಮತ್ತೆ ಇಲ್ಲಿ ಲೇಡೀಸಿಗೆ ಎಂಟ್ರಿ ಯಾವಾಗ ಅಂತಂತಂದ್ರೆ ಮೇ ತಿಂಗಳು 31ರಿಂದ ಜೂನ್ 20ವರೆಗೂ ಮಾತ್ರ ಎಂಟ್ರಿ ಇರುತ್ತೆ. ಅಷ್ಟದ ಒಳಗೆ ಮಾತ್ರ ಲೇಡೀಸ್ ಬರಬೇಕು. ನಾವು ಹೋಗಿದ್ದು ಜೂನ್ 6ಗೆ ಹೋಗಿದ್ದು, ಸ್ಯಾಟರ್ಡೆ. ಅದು ಸ್ಯಾಟರ್ಡೆ ಸಂಡೇ ಅಂತೂ ಸಿಕ್ಕಾಬಟ್ಟೆ ಜನ ಇರುತ್ತೆ. ನಾನು ಹೇಳೋದಪ್ಪ ಅಂತಂದ್ರೆ ಸ್ಯಾಟರ್ಡೆ ಸಂಡೇ ಸಾಧ್ಯವಾದರೆ ಅವಾಯ್ಡ್ ಮಾಡಿ. ಸ್ಯಾಟರ್ಡೆ ಸಂಡೇ ಮಾತ್ರ ಸಿಕ್ಕಾಬಟ್ಟೆ ಜನ, ಅದು ನಮ್ಮವರೇ ಆಗಿರ್ತಾರೆ, ಕರ್ನಾಟಕದವರು ಸಿಕ್ಕಾಬಟ್ಟೆ ಜನ ಇರ್ತಾರೆ. ನಿಮಗೆ ಕ್ಯೂ ಅಲ್ಲೂ ಕೂಡ 2-3 ಗಂಟೆ ನಿಂತ್ಕೊಬೇಕಾಗುತ್ತೆ. ಕೆಲವು ಟೈಮ್ 4ರಿಂದ 5 ಗಂಟೆ ಆಗುತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಪಡೆಯೋದಕ್ಕೆ. ಸ್ಪೆಷಲ್ ದರ್ಶನ ಹೇಳಿದ್ದೀನಿ, ಆ ರೀತಿ ಆಗಿದ್ರೆ ನಿಮ್ಗೆ 15 ನಿಮಿಷದಲ್ಲಿ ಸ್ಪೆಷಲ್ ದರ್ಶನ ಆಗುತ್ತೆ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೆಳಗಿನ ಜಾವ 4:30ಕ್ಕೆ ದೇವಸ್ಥಾನ ಓಪನ್ ಆಗುತ್ತೆ, ಅಲ್ಲಿಂದ ನೀವು ದರ್ಶನ ಪಡಿಬಹುದು. ಅದೇ ರೀತಿಯಾಗಿ ಮಧ್ಯರಾತ್ರಿ 12 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಕೇವಲ ರಾತ್ರಿ 12 ಗಂಟೆಯಿಂದ ಒಂದು 4:30 ಬೆಳಗಿನ ಜಾವವರೆಗೂ, ಅಂದ್ರೆ ಒಂದು 4ರಿಂದ 5 ಗಂಟೆ ಮಾತ್ರ ಕ್ಲೋಸ್ ಆಗಿರುತ್ತೆ.
ನೀವು ಯಾವ ಟೈಮಲ್ಲಿ ನೀವು ದರ್ಶನ ಪಡಿಬೇಕು ಅಂತ ಹೇಳಿದ್ರೆ ಬೆಸ್ಟ್ ಟೈಮ್ ಅಂತಂದ್ರೆ ಬೆಳಿಗ್ಗೆ ಬೆಳಕಾದ್ಮೇಲೆ 6 ಗಂಟೆ ನಂತರ ನೀವು ದರ್ಶನ ಪಡೆದು ರಾತ್ರಿ 9 ಗಂಟೆವರೆಗೂ 9:30ವರೆಗೂ ನೀವು ಒಳಗೆ ದರ್ಶನ ಪಡೀರಿ. ತೀರಾ ಮಧ್ಯರಾತ್ರಿ 11 11:30 6 ಅಷ್ಟೊತ್ತಿಗೆ ನೀವು ದರ್ಶನ ಪಡಿಬೇಡಿ. ಸಾಧ್ಯವಾದಷ್ಟು ಬೆಳಿಗ್ಗೆ ನೀವು ಅಲ್ಲಿ ರೀಚ್ ಆಗೋದು ಒಳ್ಳೇದು. ಅಥವಾ ಮಧ್ಯಾಹ್ನ ಬೆಳಗಿನ ಜಾವ ನೀವು ಬೆಂಗಳೂರು ಬಿಟ್ರಿ ಅಂತಂದ್ರೆ, ಮೈಸೂರು ಬಿಟ್ರಿ ಅಂತಂದ್ರೆ ಮಧ್ಯಾಹ್ನ ರೀಚ್ ಆದ್ರೆ 3 ಗಂಟೆ 4 ಗಂಟೆಗೆ ನಿಮಗೆ ದರ್ಶನ ಆಗಿ ನೀವು 5 ಗಂಟೆ 6 ಗಂಟೆಗೆ ಬರ್ಬೋದು. ಸ್ಪೆಷಲ್ ದರ್ಶನ ತಗೊಂಡ್ರೆ ಕೇವಲ 3/4 ಗಂಟೆ ಅರ್ಧ ಗಂಟೆಯಲ್ಲಿ ನೀವು ಬರ್ಬೋದು. ಬೇಕಾದ್ರೆ ನೀವು ಅಲ್ಲಿ ಸಮಯ ಕಳಿಬಹುದು. ಸ್ವರ್ಗದ ರೀತಿ ಇದೆ, ಕೈಲಾಸದಲ್ಲೇ ಇದೀವೇನೋ ಅನ್ಸುತ್ತೆ, ಆ ರೀತಿಯಾಗಿದೆ. ಹಾಗಾಗಿ ನೀವು ಬೇಕಾದ್ರೆ ಅಲ್ಲಿ 1 ಅವರ್ 2 ಅವರ್ ಟೈಮ್ ನೀವು ಸ್ಪೆಂಡ್ ಮಾಡ್ಬೋದು. ನಾನು ಪೌರಾಣಿಕ ಹಿನ್ನೆಲೆ ಅಂದ್ರೆ ಇತಿಹಾಸ ಹೇಳೋದಕ್ಕಿಂತ ಮುಂಚೆ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ 2 ದೇವಾಲಯಗಳಿವೆ. ಅಂದ್ರೆ ಬಾವಲಿ ನದಿ ತೀರದಲ್ಲಿ ಇಕ್ಕರೆಯ ಕೊಟ್ಟಿಯೂರು ಮತ್ತು ಅಕ್ಕರೆಯ ಕೊಟ್ಟಿಯೂರು ಎಂಬ 2 ದೇವಾಲಯಗಳಿವೆ. ಇಕ್ಕರೆ ಕೊಟ್ಟಿಯೂರು ಪ್ರತಿ ವರ್ಷವೂ ವರ್ಷ ಪೂರ್ತಿ ತೆಗೆದಿರುತ್ತೆ. ಅಂದ್ರೆ ಈ 28 ದಿನಗಳು ಏನಿದೆ ವೈಶಾಖ ಮಾಸದಲ್ಲಿ, ವೈಶಾಖ ಮಹೋತ್ಸವದಲ್ಲಿ ಮಾತ್ರ ತೆಗೆದಿರೋದಿಲ್ಲ, ಅದು ಕ್ಲೋಸ್ ಆಗಿರುತ್ತೆ. ಇಲ್ಲಿ ಏನ್ ನಡೆಯುತ್ತೆ, ಅಕ್ಕರೆ ಕೊಟ್ಟಿಯೂರು, ಇವಾಗ ಏನ್ ನೋಡ್ತಾ ಇದ್ರು ಇದನ್ನ ಅಕ್ಕರೆಯ ಕೊಟ್ಟಿಯೂರು ಅಂತ ಹೇಳ್ತಾರೆ. ಇಲ್ಲಿ 28 ದಿನಗಳು. ಇದು ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ ಎಂಡು ಮತ್ತು ಜೂನ್ ಎಂಡಿಗೆ ಬರುತ್ತೆ. ಮೇ ಎಂಡಿಗೆ ಪ್ರಾರಂಭವಾದ್ರೆ ವೈಶಾಖ ಮಾಸ, ವೈಶಾಖ ಮಹೋತ್ಸವ ಜೂನ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಷ್ಟು ದಿನಗಳು ಮಾತ್ರ, ಕೇವಲ 28 ದಿನಗಳು ಮಾತ್ರ ಇಲ್ಲಿ ಶಿವನಿಗೆ ಪೂಜೆ ಮಾಡಲಾಗುತ್ತೆ. 28 ದಿನಗಳು ಮಾತ್ರ. ನಂತರ ಇದು ಕ್ಲೋಸ್ ಆಗುತ್ತೆ. ಇಕ್ಕರೆ ಕೊಟ್ಟೂರಲ್ಲಿ ಅದು ಪೂರ್ತಿ ವರ್ಷವೂ ತೆಗೆದಿರುತ್ತೆ. ಈ 28 ದಿನಗಳು ಬಿಟ್ಟು ಪೂರ್ತಿ ವರ್ಷ ಕೂಡ ತೆಗೆದಿರುತ್ತೆ. ಅಕ್ಕರೆಯ ಕೊಟ್ಟಿಯೂರು ದೇವಸ್ಥಾನಕ್ಕೆ ಯಾವುದೇ ಗೋಡೆ ಅಥವಾ ಚಾವಣಿ ಅಂದ್ರೆ ಮೇಲ್ಚಾವಣಿ ಇರುವುದಿಲ್ಲ. ಇಲ್ಲಿನ ಸ್ವಯಂಭೂ ಶಿವಲಿಂಗಕ್ಕೆ ತೆರೆದ ಆಕಾಶದ ಕೆಳಗೆ ಪೂಜೆ ಸಲ್ಲಿಸಲಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಚಪ್ರಗಳು ಹಾಕಿದ್ದಾರೆ. ಯಾಕಪ್ಪ ಅಂದ್ರೆ ಮಳೆ ಬರುತ್ತೆ, ಬಿಸಿಲಿರುತ್ತೆ ಮತ್ತು ಮಳೆ ಬರುತ್ತಲ್ಲ, ಹಾಗಾಗಿ ಅದನ್ನ ತಡೆಯೋದಕ್ಕೋಸ್ಕರ ಟೆಂಪ್ರವರಿಯಾಗಿ ಈ ರೀತಿಯಾಗಿ ಪ್ರತಿ ವರ್ಷವೂ ವೈಶಾಖ ಮಾಸದಲ್ಲಿ ಏನು ಇಲ್ಲಿ ಅಕ್ಕರೆ ಕೊಟ್ಟಿರೋ ಶಿವಂಗೆ ಪೂಜೆ ನಡೆಯುತ್ತೋ ಆ ಟೈಮಲ್ಲಿ ಈ ರೀತಿಯಾದ ಟೆಂಪರವರಿ ಶೆಡ್ಗಳನ್ನ, ತೆಂಗಿನ ಗರಿಯಿಂದ ನಿರ್ಮಿತವಾದ ಶೆಡ್ಗಳನ್ನ ಈ ರೀತಿಯಾಗಿ ಮಾಡ್ತಾರೆ. ನಂತರ ಇದನ್ನೆಲ್ಲ ಮತ್ತೆ ತೆಗೆದು ಬಿಡ್ತಾರೆ ಈ ದೇವಸ್ಥಾನದ ವೈಶಾಖ ಮಹೋತ್ಸವ ಮುಗಿದ ನಂತರ. ಆದ್ರೆ ಇಕ್ಕರೆ ಕೊಟ್ಟೂರಿಯಲ್ಲಿ ಶಿವನ ದೇವಸ್ಥಾನ ಕಟ್ಟಿದ್ದಾರೆ. RCC ಇಂದ ಕೂಡಿರುವಂತ ಕಟ್ಟಿದ್ದಾರೆ. ಅದು ಪರ್ಮನೆಂಟ್ ಆಗಿರುತ್ತೆ. ಅಲ್ಲಿ ನೀವು ಕೂಡ ಹೋಗ್ಬಿಟ್ಟು ದರ್ಶನವನ್ನು ಪಡಿಬಹುದು. ಕೊಟ್ಟಿಯೂರು ದೇವಾಲಯವು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಪುರಾತನ ಸ್ಥಳಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಇತಿಹಾಸವು ದಕ್ಷನ ಯಜ್ಞ ಮತ್ತು ಸತಿದೇವಿಯ ತ್ಯಾಗದ ಪೌರಾಣಿಕ ಕಥೆಯೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಬ್ರಹ್ಮನ ಮಗ, ದೇವಲೋಕದ ರಾಜ ದಕ್ಷ, ಅವನಿಗೆ ಸತಿ ಮಗಳಿರ್ತಾಳೆ. ಸತಿಯು ಶಿವನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ. ಸತಿ ತನ್ನ ಮಗಳು ಶಿವನನ್ನು ಮದುವೆ ಆಗೋದು ದಕ್ಷನಿಗೆ ಇಷ್ಟ ಇರೋದಿಲ್ಲ. ಸತಿಯ ತಂದೆ ದಕ್ಷನ ಯಜ್ಞವನ್ನು ಪ್ರಾರಂಭ ಮಾಡ್ತಾನೆ. ಈ ಯಜ್ಞಕ್ಕೆ ಶಿವನಿಗೂ ಮತ್ತು ತನ್ನ ಮಗಳು ಸತಿಗೆ ಕರೆಯೋದಿಲ್ಲ, ಆಹ್ವಾನವನ್ನು ಕೂಡ ಕೊಡೋದಿಲ್ಲ. ಸತಿದೇವಿಯು ತನ್ನ ತಂದೆ ದಕ್ಷರು ಯಜ್ಞ ಮಾಡ್ತಾ ಇದ್ದಾರೆ, ಹಾಗಾಗಿ ತವರು ಮನೆಗೆ ನನ್ನನ್ನೇನು ಕರಿಬೇಕು ಅಂತೇನಿಲ್ಲ, ಅವರು ಕರೆಯದಿದ್ದರೂ ನಾನು ಹೋಗ್ತೀನಿ ಅಂತೇಳಿ ಆ ಯಜ್ಞದಲ್ಲಿ ಪಾಲ್ಗೊಳ್ಳಲು ಸತಿದೇವಿ ಈ ಯಜ್ಞಕ್ಕೆ ಇಲ್ಲಿಗೆ ಬರ್ತಾಳೆ. ಸತಿದೇವಿ ಈ ಜಾಗದಲ್ಲಿ ಯಜ್ಞ ನಡಿಬೇಕಾದ್ರೆ ಪಾಲ್ಗೊಂಡಾಗ ದಕ್ಷನು ಶಿವನನ್ನು ಅವಮಾನಿಸುತ್ತಾನೆ. ಈ ಅವಮಾನವನ್ನು ತಡೆಯಲಾಗದೆ ಮನನೊಂದು ಸತಿದೇವಿ ತನ್ನನ್ನು ತಾನು ಆ ಯಜ್ಞದ ಅಗ್ನಿಕುಂಡಕ್ಕೆ ಅರ್ಪಿಸಿಕೊಳ್ಳುತ್ತಾಳೆ. ಅಂದ್ರೆ ಆ ಯಜ್ಞದ ಅಗ್ನಿಕುಂಡದಲ್ಲಿ ಹಾರ್ಬಿಟ್ಟು ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾಳೆ. ಈ ವಿಷಯ ತಿಳಿದ ಕೋಪಗೊಂಡ ಶಿವನು ಈ ಯಜ್ಞ ನಡೀತಿರುವ ಜಾಗಕ್ಕೆ ಬರುತ್ತಾನೆ. ತನ್ನ ಜಟೆಯಿಂದ ವೀರಭದ್ರ ಮತ್ತು ಭದ್ರಕಾಳಿಯರನ್ನು ಸೃಷ್ಟಿಸುತ್ತಾನೆ. ವೀರಭದ್ರನು ಸತಿದೇವಿಯ ತಂದೆ ದಕ್ಷನ ಯಜ್ಞವನ್ನು ಧ್ವಂಸಗೊಳಿಸಿ ದಕ್ಷನ ಶಿರಚ್ಛೇದ ಮಾಡುತ್ತಾನೆ. ವೀರಭದ್ರನು ದಕ್ಷನ ಕುತ್ತಿಗೆಯನ್ನು ಕಡಿದ ನಂತರ ಅಗ್ನಿಕುಂಡದಲ್ಲಿದ್ದ ಸತಿದೇವಿಯ ದೇಹವನ್ನು ಹೊರತೆಗೆದು ಹಿಡಿದುಕೊಂಡು ಕೋಪದಿಂದ ನೃತ್ಯವನ್ನು ಮಾಡುತ್ತಿರುತ್ತಾನೆ. ಇದನ್ನು ಕಂಡ ವಿಷ್ಣುವು ವೀರಭದ್ರನು ಇನ್ನೇನು ಮುಂದೆ ಮಾಡುತ್ತಾನೆ ಅಂದ್ಕೊಂಡ್ಬಿಟ್ಟು ಆ ಕೋಪದಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ವೀರಭದ್ರನು ಇನ್ನು ಏನು ಮಾಡಬಹುದು ಅಂತ ಹೇಳ್ಬಿಟ್ಟು ವಿಷ್ಣು ಅದನ್ನೆಲ್ಲ ಮನಗೊಂಡು ವಿಷ್ಣು ತನ್ನ ಆಯುಧದಿಂದ ಸತಿದೇವಿಯ ದೇಹವನ್ನು ಆಯುಧ ಪ್ರಯೋಗದಿಂದ ಹಲವು ಭಾಗಗಳಾಗಿ ಕತ್ತರಿಸಿ
ಕೆಲವು ದಿಕ್ಕುಗಳಲ್ಲಿ ಕೆಲವು ಪ್ರದೇಶದಲ್ಲಿ ಸತಿದೇವಿಯ ದೇಹ ಬೀಳುತ್ತೆ. ಆದ್ರೆ ಈ ಜಾಗದಲ್ಲಿ ಸತಿದೇವಿಯ ಕುತ್ತಿಗೆಯ ಭಾಗ ಬಿದ್ದಿದೆ. ಸತಿಯ ದೇಹದ ಇತರ ಭಾಗಗಳು ಬಿದ್ದ ಸ್ಥಳಗಳೆಲ್ಲ ಶಕ್ತಿ ಪೀಠಗಳಾಗಿವೆ. ಹಾಗಾಗಿ ಈ ಸ್ಥಳವು ಕೂಡ ಶಕ್ತಿ ಪೀಠವಾಗಿದೆ. ನಂತರ ವಿಷ್ಣು ಮತ್ತು ಬ್ರಹ್ಮರ ಕೋರಿಕೆಯ ಮೇರೆಗೆ ಶಿವನು ದಕ್ಷನಿಗೆ ಮರುಜೀವ ನೀಡುತ್ತಾನೆ. ಅಂದ್ರೆ ಮೇಕೆಯ ತಲೆಯನ್ನು ತಂದು ಕಡಿದಂತ ತಲೆಗೆ ಜೋಡಿಸಿ ಮರುಜೀವ ನೀಡುತ್ತಾನೆ. ಹಾಗಾಗಿ ಶಿವನಿಗೆ ವೈಶಾಖ ಮಾಸದಲ್ಲಿ ವರ್ಷದಲ್ಲಿ ಕೇವಲ 28 ದಿನಗಳು ಮಾತ್ರ ಇಲ್ಲಿ ಶಿವನಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಮತ್ತು ಆ 28 ದಿನಗಳು ಮಾತ್ರ ದೇವಾಲಯವು ತೆರೆದಿರುತ್ತದೆ. ನಾವು ದರ್ಶನವನ್ನು ಮುಗಿಸಿ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಯಿತು. ನಂತರ ಅಲ್ಲೇ ಮುಂದೆ ಸ್ವಲ್ಪ ದೂರ ಬಂದಾಗ ಈ ರೀತಿಯಾಗ ಒಂದು ಬಿದಿರನ್ನು ಜಜ್ಜಿ ಕುಟ್ಟಿ ಈ ರೀತಿಯಾಗಿ ಇಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಇದೇನಪ್ಪ ಅಂತಂದ್ರೆ ದೃಷ್ಟಿ ಆಗಿರುತ್ತಲ್ಲ, ಮನೆ ದೃಷ್ಟಿ ಆಗಲ್ಲ ಅಥವಾ ಗಾಡಿ ಬೈಕ್ಗಳಿಗೆ ಕಟ್ಕೊಂತಾರೆ, ಯಾವುದೇ ರೀತಿಯ ಅಪಘಾತ ಆಗಬಾರ್ದು ಅಂತೇಳಿ ಮನೆಯ ಮುಂದ್ಗಡೆ ತೋರಣ ಮುಂದಿನ ಬಾಗಿಲಲ್ಲಿ ತೋರಣದಲ್ಲಿ ಇದನ್ನ ಕಟ್ತಾರೆ ಮಧ್ಯದಲ್ಲಿ. ಏನಪ್ಪಾ ಅಂತಂದ್ರೆ ದೃಷ್ಟಿ ಆಗ್ಬಾರ್ದು ಅಂತೇಳಿ. ಇದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ದಕ್ಷ ಯಜ್ಞ ನಡೆಯುವ ಸಂದರ್ಭದಲ್ಲಿ ಭೃಂಗು ಮಹರ್ಷಿಯರು ಶಿವನನ್ನು ಅವಮಾನಿಸುತ್ತಾರೆ. ಶಿವನು ಕೋಪಗೊಂಡು ಭೃಂಗು ಮಹರ್ಷಿಯವರ ಗಡ್ಡವನ್ನು ಕಿತ್ತು ಎಸೆಯುತ್ತಾನೆ. ಇದನ್ನ ಇಲ್ಲಿ ಶಿವಪ್ರಸಾದ ಅಂತೇಳಿ ಕರೆಯುತ್ತಾರೆ. ಆದ್ರಿಂದಲೇ ಬಿದಿರು ಕಡ್ಡಿಯಲ್ಲಿ ಜಜ್ಜಿ ಕುಟ್ಟಿ ಈ ರೀತಿಯಾಗಿ ಗಡ್ಡದ ರೂಪದಲ್ಲಿ ಮಾಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟಿಯೂರು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿರ್ತೀನಿ. ನಾನು ಮೊದಲಿಗೆ ಹೇಳ್ದಂಗೆ ಈ ದೇವಸ್ಥಾನವು ಓಪನ್ ಆಗಿದ್ದು ಮೇ 23ರಿಂದ ಮತ್ತು ಇವು ದೇವಸ್ಥಾನವು ಕ್ಲೋಸ್ ಆಗೋದು ಜೂನ್ 24ಕ್ಕೆ. ಸಾಧ್ಯವಾದರೆ ಒಮ್ಮೆ ಹೋಗಿ ಬನ್ನಿ. ಲೇಡೀಸ್ಗೆ 20ರವರೆಗೂ ಮಾತ್ರ ಓಪನ್ ಇರುತ್ತೆ. ಇಲ್ಲಾಂದ್ರೆ ನೀವು ಮುಂದಿನ ಬಾರಿ ಹೋಗ್ಬೇಕಾಗುತ್ತೆ, ಮುಂದಿನ ವರ್ಷ. ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.